거. ತಾಲೂಕಿನ ಸಂಗಾಪುರ ಗ್ರಾಮದಲ್ಲಿರುವ ಪ್ರಸಿದ್ಧ ಶ್ರೀ ಕಣಿವೆ ಉದ್ಭವ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಹನುಮ ಜಯಂತಿಯನ್ನು ಭಕ್ತಿಭಾವದಿಂದ ಹಾಗೂ ವಿಜೃಂಭಣೆಯಿಂದ ಆಚರಿಸಲಾಯಿತು. ಬೆಳಿಗ್ಗೆಯಿಂದಲೇ ದೇವಸ್ಥಾನದಲ್ಲಿ ಶ್ರೀ ಕಣಿವೆ ಆಂಜನೇಯ ಸ್ವಾಮಿಗೆ ವಿಶೇಷ ಅಭಿಷೇಕ, ಅರ್ಚನೆ, ಅಷ್ಟೋತ್ತರ ನಾಮಾವಳಿ, ಬೆಳ್ಳಿ ಕವಚ ಅಲಂಕಾರ, ಹೂವಿನ ಅಲಂಕಾರ ಹಾಗೂ ಮಹಾಮಂಗಳಾರತಿ ನೆರವೇರಿತು. ಇದೇ ವೇಳೆ ಮಹಿಳೆಯರಿಂದ ಭಕ್ತಿಪೂರ್ಣವಾಗಿ ಹನುಮಾನ್ ಚಾಲೀಸಾ ಪಠಣ ನಡೆಯಿತು. ಗಂಗಾವತಿ ನಗರ ಸೇರಿದಂತೆ ಸಂಗಾಪುರ ಗ್ರಾಮದ ಸುತ್ತಮುತ್ತಲಿನ ನೂರಾರು ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ಶ್ರೀ ಆಂಜನೇಯ ಸ್ವಾಮಿಯ ದರ್ಶನ ಪಡೆದು ಆಶೀರ್ವಾದ ಪಡೆದರು. ಕಾರ್ಯಕ್ರಮದಲ್ಲಿ ಆನೆಗುಂದಿಯ ಶ್ರೀ ಆದಿಶಕ್ತಿ ದುರ್ಗಾದೇವಿ ದೇವಸ್ಥಾನದ ದಾಸೋಹರತ್ನ ಶ್ರೀ ಬ್ರಹ್ಮಾನಂದ ಸ್ವಾಮೀಜಿಗಳು ಭಾಗವಹಿಸಿ ಶ್ರೀ ಕಣಿವೆ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ದೇವಸ್ಥಾನದ ಸೇವಾ ಸಮಿತಿಯ ವತಿಯಿಂದ ಶ್ರೀ ಬ್ರಹ್ಮಾನಂದ ಸ್ವಾಮೀಜಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು.
ಉದ್ಭವ ಶ್ರೀ ಕಣಿವೆ ಆಂಜನೇಯ ಸಂಗಾಪುರ ಧಾಮದ ಉದ್ಭವ ಶ್ರೀ ಕಣಿವೆ ಆಂಜನೇಯ ಸ್ವಾಮಿಯ ಜಯಂತಿ, ಹನುಮಾನ್ ಜಯಂತಿ ಇರುವುದರ ಕಾರಣ ಇಂದಿನಂತೆ ವರ್ಷದಂತೆ ವರ್ಷಕ್ಕೆ ಇರತಕ್ಕಂಥ ಅಭಿಷೇಕ ಮತ್ತು ಕುಂಕುಮ ಅರ್ಚನೆ, ರುದ್ರಾಭಿಷೇಕ ಮತ್ತು ಅಲಂಕಾರ ಸ್ತೋತ್ರಗಳು, ಹನುಮಾನ ಚಾಲಿಸ ಸ್ತೋತ್ರಗಳು ನಡೆಯುವುದು. ಈ ಮೂಲಕ ಸರ್ವ ಸದ್ಭಕ್ತರ ಪರವಾಗಿ, ನಮ್ಮ ಗುಡಿಯ ಸಮಿತಿಯ ಪರವಾಗಿ ಎಲ್ಲ ಜನರಿಗೆ, ಸದ್ಭಕ್ತರಿಗೆ ಶ್ರೀ ಕಣಿವೆ ಆಂಜನೇಯ ಸ್ವಾಮಿ ಸೇವಕ್ಕೆ ಪಾತ್ರರಾಗಿ ಇವತ್ತು ವಿಶೇಷವಾಗಿ ಹನುಮಾನ್ ಜಯಂತಿ ಸಂದರ್ಭವಾಗಿ ಇವತ್ತು ಆಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿ ವಿಶೇಷವಾಗಿ ಇವತ್ತು ಮಹಾಪೂಜೆ ನೆರವೇರುತ್ತದೆ. ಎಲ್ಲರಿಗೂ ರಾಮಭಕ್ತ ಆಂಜನೇಯ ಸ್ವಾಮಿ ಕೃಪಾ ಆಶೀರ್ವಾದ ಎಲ್ಲರಿಗೂ ನಾನು ಆಶಿಸ್ತೇನೆ. ಜೈ. ಇವತ್ತಿನ ದಿನ ಶ್ರೀ ಕಣಿವೆ ಆಂಜನೇಯ ದೇವಸ್ಥಾನದಲ್ಲಿ ಶ್ರೀ ಹನುಮ ಜಯಂತ್ಯೋತ್ಸವವನ್ನು ಆಚರಿಸಿದ್ದೇವೆ. ಬೆಳಗ್ಗೆ ಪೂಜಾ, ಆಮೇಲೆ ದೇವರಿಗೆ ಅಭಿಷೇಕ, ಅಲಂಕಾರ ಎಲ್ಲ ಇದು ಮಾಡಿವಿ. ಬರ ಭಕ್ತರಿಗೆ ಬೆಳಗ್ಗೆ ಪ್ರಸಾದ ವ್ಯವಸ್ಥೆ, ಮಧ್ಯಾಹ್ನ ಪ್ರಸಾದ ವ್ಯವಸ್ಥೆ ಏರ್ಪಡಿಸಲಾಗಿದೆ. ಭಕ್ತಾದಿಗಳೆಲ್ಲರೂ ಬಂದು ಇಲ್ಲಿ ಇದು ಮಾಡಬೇಕಂತ ನಮ್ಮದು ವಿನಂತಿ. ಶ್ರೀ ಕಣಿವೆ ಉದ್ಭವ ಆಂಜನೇಯ ದೇವಸ್ಥಾನ ಸಂಗಾಪುರ್ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹನುಮ ಜಯಂತಿಯನ್ನು ವಿಜೃಂಭಣೆಯಾಗಿ ಆಚರಿಸಲಾಗ್ತದೆ. ಬೆಳಗ್ಗೆ ಆಂಜನೇಯ ಸ್ವಾಮಿಗೆ ಅಭಿಷೇಕ, ಅರ್ಚನೆ, ಅಷ್ಟೋತ್ತರ ನಾಮಾವಳಿ, ಹನುಮಾನ್ ಚಾಲಿಸ್ ಪಠಣ ಈ ಥರ ಪೂಜಾ ಒಂದು ವಿಧಿವಿಧಾನವನ್ನು ನೆರವೇರಿದೆ. ತದನಂತರ 12ವರೆಗೆ ಮಹಾಪ್ರಸಾದದ ವ್ಯವಸ್ಥೆ ಇರ್ತದೆ. ಎಲ್ಲ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಸಾದ ಸ್ವೀಕಾರ ಮಾಡಿ ಆಂಜನೇಯನ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ಕೇಳ್ಕೊಳ್ತಿದ್ದೇವೆ. ಜೈ ಶ್ರೀರಾಮ. ಶ್ರೀ ಕಣಿವೆ ಆಂಜನೇಯ ದೇವಸ್ಥಾನದಲ್ಲಿ ಹನುಮಾನ ಜಯಂತಿ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿ ವರ್ಷ ಕೂಡ ಇದೇ ತರ ನಡೀತದೆ. ಈ ವರ್ಷನೂ ಅದೇ ತರ ನಡೀತಾ ಇದೆ. ಬೆಳಿಗ್ಗೆ ಅಭಿಷೇಕ ಪೂಜೆ ಎಲ್ಲ ಆಗಿದೆ. ಮಧ್ಯಾಹ್ನ 12ವರೆಯಿಂದ ಪ್ರಸಾದಿನ ವ್ಯವಸ್ಥೆ ಇದೆ. ಅದಕ್ಕೆ ಗಂಗಾವತಿ ಸುತ್ತಮುತ್ತ ಎಲ್ಲ ಜನರು ಭಕ್ತಾದಿಗಳು ಬಂದು ದೇವರದ್ದು ದರ್ಶನ ಮಾಡಿ ಪ್ರಸಾದ ಸ್ವೀಕಾರ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ನಮ್ಮ ಕಣಿವೆ ಆಂಜನೇಯ ಉದ್ಭವ ಆಂಜನೇಯ ಸ್ವಾಮಿಯನ್ನು ಈ ಹನುಮ ಜಯಂತಿಯ ಪ್ರಯುಕ್ತ ಬೆಳಿಗ್ಗೆ ಪೂಜೆ, ಪ್ರಸಾದ ವ್ಯವಸ್ಥೆ ಮತ್ತು ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೂ ಸತತ ಹನುಮಾನ್ ಚಾಲೀಸ ಪಠಣ ಇರುತ್ತದೆ. ಕಾರಣ ಎಲ್ಲ ಭಕ್ತಾದಿಗಳು ಭಾಗವಹಿಸಿ ನಂತರ ಪ್ರಸಾದ ವ್ಯವಸ್ಥೆ ಇದೆ. ಪ್ರಸಾದವನ್ನು ಸ್ವೀಕರಿಸಿ ಆ ಆಂಜನೇಯ ಸ್ವಾಮಿಯ ಕೃಪಾ ಕಟಾಕ್ಷಕ್ಕೆ ಭಾಗವಹಿಸಲು ನಾವು ಕೇಳಿಕೊಳ್ಳುತ್ತೇವೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಈಗ 11ನೇ ವರ್ಷ ನಾವು ಇದರಲ್ಲಿ ಭಾಗವಹಿಸ್ತಾ ಇರೋದು. 11 ವರ್ಷದಿಂದ ಪ್ರತಿ ವರ್ಷ ಇದೇ ಹನುಮ ಜಯಂತಿ ವರ್ಷಕ್ಕೊಂದ್ಸರಿ ನಾವು ಇನ್ನೂ ಮುಂದರ್ಸ್ತಾ ಬರ್ತಾ ಇದ್ದೀವಿ. ಸರಿಯಾಗಿ ಭಕ್ತರು ಬರ್ತಾ ಇದ್ದಾರೆ. ಎಲ್ಲ ದನ ಮನದಿಂದ ಎಲ್ಲ ಸ್ವೀಕರಿಸಿ ಎಲ್ಲರೂ ಕೂಡ ಬಂದು ಪ್ರಸಾದ ತಗೊಂಡು ಇದೇ ಕಣಿವೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಜನ ಸಾಗರಾಗಿ ಬಂದು ಎಲ್ಲರೂ ಪ್ರಸಾದ ತಗೊಂಡು ಆ ಭಗವಂತನ ಸೇವೆ ತಗೊಂಡು ಆ ಭಗವಂತನ ಆಶೀರ್ವಾದ ತಗೊಂಡು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಂದು ಎಲ್ಲರೂ ಕೂಡ ತನಮನದಿಂದ ಸ್ವೀಕರಿಸಿ ಎಲ್ಲರೂ ಕೂಡ ಸಂತೋಷದಿಂದ ಹೋಗ್ಬೇಕಂತ